ದೇಶದಲ್ಲಿ ಮಾತೃಭಾಷೆ ಭಾಳ ಮುಖ್ಯ. ಜೊತೆಗೆ ಅವರ ಆಯ್ಕೆಗೆ 2 ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಸೆಕೆಂಡ್ ಲ್ಯಾಂಗ್ವೇಜ್ ಯಾವ್ದು ತಗೋಬೇಕು ಅದು ಪೋಷಕರಿಗೆ ಸಂಬಂಧಪಟ್ಟಂಥ ವಿಚಾರ. ಸೊ 3 ಲ್ಯಾಂಗ್ವೇಜ್ ಕಲಿಬೇಕು ಅಂತ ಅಂದರೆ ಅದು ಅವರ ವೈಯಕ್ತಿಕ ಅಭಿಲಾಷೆ. ಅದನ್ನು ಪೋಷಕರು ತೀರ್ಮಾನ ಮಾಡ್ತಾರೆ ಹೊರತು ಬೇರೆಯವರು ತೀರ್ಮಾನ ಮಾಡೋದಲ್ಲ. ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಮಕ್ಕಳಿಗೆ 3 ಭಾಷೆಗಳ ಮೇಲೆ ನಾವು ಒತ್ತಡವನ್ನು ಹಾಕಿದಾಗ ಅವರ ಕಲಿಕೆ ಗ್ರಹಿಕೆ ಕಡಿಮೆ ಆಗ್ತದೆ. ಸೊ ಆ ಒಂದು ದೃಷ್ಟಿಯಿಂದ ಇವತ್ತೇನು ಸಚಿವರು ತೀರ್ಮಾನ ತಗೊಂಡಿದ್ದಾರೆ, ಸೊ ಒಳ್ಳೆಯ ತೀರ್ಮಾನ. ಬಹುಶಃ ನಮ್ಮ ಭಾಷೆಯನ್ನು ಉಳಿಸ್ಕೊಳ್ಳಿಕ್ಕೆ ಇಂಗ್ಲೀಷಾರು ಕಲೀರಿ, ಕನ್ನಡನಾರು ಕಲೀರಿ, ಹಿಂದಿನಾರು ಕಲೀರಿ, ಬೇರೆ ಯಾವುದೇ ಲ್ಯಾಂಗ್ವೇಜ್ ಕಲೀರಿ, 2 ಲ್ಯಾಂಗ್ವೇಜನ್ನು ಕಡ್ಡಾಯವಾಗಿ ಕಲೀರಿ ಅಂತಕ್ಕಂಥದ್ದು ಮಾಡಿರೋಂಥದ್ದು ಒಳ್ಳೆಯದು ಅಂತ ನಾನು. ಬಿಜೆಪಿ ನಾಯಕರು ವಿರೋಧ ಬಿಜೆಪಿ ನಾಯಕರಿಗೆ ಸರ್ಕಾರ ಏನೇ ತೀರ್ಮಾನ ತಗೊಂಡು ವಿರೋಧ ಮಾಡಬೇಕು ಅನ್ನೋದು ಒಂದೇ ಅವರ ಗುರಿ. ಅವರ ಕೇಂದ್ರ ನಾಯಕರನ್ನ ಮೆಚ್ಚಿಸಬೇಕು ಅಂತ ಅಂದರೆ ಅವರು ಹಿಂದಿ ಪರವಾಗಿರ್ಬೇಕು. ಕೇಂದ್ರದ ನಾಯಕರನ್ನ ಒಪ್ಪಿಸ್ಲಿಕ್ಕೆ, ಅವರ ಮನವೊಲಿಸ್ಕೊಳ್ಳಿಕ್ಕೆ ನಾವು ಹಿಂದಿ ಪರ ಹೋರಾಟ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ತೋರಿಸ್ಕೋಬೇಕು. ಸೊ ಬಹುಶಃ ಅವರು ಯಾರು ಕೇಂದ್ರದ ನಾಯಕರಿಗೆ ಮನವರಿಕೆ ಮಾಡಿಕೊಡ್ಬೇಕಾಗಿರ್ತಕ್ಕಂಥದ್ದು ಕನ್ನಡವನ್ನು ಕೂಡ ಎಲ್ಲ ರಾಜ್ಯಗಳಲ್ಲೂ ಅಳವಡಿಸ್ಕೊಳ್ಳಿಕ್ಕೆ ನೀವು ಒತ್ತಾಯ ಮಾಡಿದ್ರೆ ಆಗ ಅದು ಸರಿ ಅನಿಸುತ್ತೆ. ರಾಜಕೀಯ ನಿರ್ಧಾರ ಅಥವಾ ಶೈಕ್ಷಣಿಕವಾದ ನಿರ್ಧಾರ ಗೊಂದಲಗಳಿದೆ. ಯಾಕಂದ್ರೆ ತ್ರಿಭಾಷಾ ಸೂತ್ರ ಜಾರಿಗೊಂಡಿದ್ದೆ ಕಾಂಗ್ರೆಸ್ ಅವರು. ಅವತ್ತಿನ ಪರಿಸ್ಥಿತಿ ಯಾಕೆ ಸೃಷ್ಟಿಯಾಯಿತು ನೋಡಿ, ಅವತ್ತಿನ ಪರಿಸ್ಥಿತಿಗಳು ಒಂಥರ, ಇವತ್ತಿನ ಪರಿಸ್ಥಿತಿ ಒಂಥರ ಇದೆ. ಇವತ್ತು ಗುಣಮಟ್ಟದ ಶಿಕ್ಷಣದ ಅವಶ್ಯಕತೆ ಇದೆ. ಕಲಿಕೆ 2 ಭಾಷೆಗಳಲ್ಲಿ ಆಗಬೇಕು ಅಂತ ಹೇಳಿದ್ದಾರೆ. ಸೊ 2 ಭಾಷೆಗಳನ್ನು, ಕನ್ನಡವನ್ನು ಪ್ರಧಾನವಾಗಿಟ್ಕೊಂಡು ಉಳಿದಂಥ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದು ಪೋಷಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಬಿಟ್ಟಂಥ ವಿಚಾರ. ವರ್ಷ ಪೂರ್ತಿ ಓದಿರ್ತಾರೆ, ಕೊನೆ ಮೂಮೆಂಟ್ ಅಲ್ಲಿ ಬಂದಾಗ ನೀವು ದ್ವಿಭಾಷಾ ಅಂತ ಮಾಡಿದ್ರೆ ಗೊಂದಲ ಸೃಷ್ಟಿ ಆಗುತ್ತೆ ಅಂತ ಮಕ್ಕಳಲ್ಲಿ. ಪರೀಕ್ಷೆ ಇದೆಯಲ್ಲ, ಈಗ ಏನಾಗ್ತದೆ ಅಂತಂದರೆ ಬಹುತೇಕರು 3rd ಲ್ಯಾಂಗ್ವೇಜಲ್ಲಿ ಫೇಲ್ ಆಗ್ತಾರೆ. 3rd ಲ್ಯಾಂಗ್ವೇಜಲ್ಲಿ ಫೇಲ್ ಆಗ್ತಾರೆ. ಅದನ್ನು ಗಮನದಲ್ಲಿಟ್ಕೊಂಡು ಸರ್ಕಾರ ತೀರ್ಮಾನ ತೆಗೆದುಕೊಂಡಿದೆ. ಪದೇ ಪದೇ ವಿಳಂಬ ಆಗ್ತಾ ಇದೆ. ಅದು ಗೊತ್ತಿಲ್ಲಪ್ಪ ನನಗೆ. ನಾನು ಯಾವಾಗ ಹೇಳ್ತೇನೆ ನಿಮಗೆ? ನಾನು ಹೇಳಲೇ ಇಲ್ವಲ್ಲ ನಿಮಗೆ. ಪರವಾಗಿರುವಂತವರು ಡಿಮ್ಯಾಂಡ್ ಜಾಸ್ತಿ ಮಾಡ್ತಾ ಇದ್ದಾರೆ, ಅವರೇ ಆಗ್ಬೇಕು. ನನಗೆ ಯಾರು ಕಾಣಿಸ್ಲಿಲ್ಲಪ್ಪ, ನನಗೆ ಅದ್ರ ಬಗ್ಗೆ ನಾಲೆಡ್ಜು ಇಲ್ಲ. ಸರಿ, ಶಾಸಕರಿಗೆ IPL ಟಿಕೆಟ್ ನೀಡುವ ವಿಚಾರ ಸಾಕಷ್ಟು ಚರ್ಚೆ ಆಗ್ತಿದೆ. ಬಿಜೆಪಿ ಟಿಕೆಟ್ ಯಾಕೆ ಟಿಕೆಟ್ ಕೇಳಿರೋದು ತಪ್ಪು. ಈಗ ಯಾರು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡ್ತಾ ಇರೋದು ಇನ್ನೂ ಮಹಾಪರಾಧ. IPL ಘಟನೆ ನಡೆದಂಥ ಸಂದರ್ಭದಲ್ಲಿ ಯಾವ ರೀತಿಯ ವಾಗ್ದಾಳಿಗಳನ್ನು, ಯಾವ ರೀತಿಯ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಅಂತೇಳಿ ನಿಮ್ಮ ರೆಕಾರ್ಡ್ಗಳಲ್ಲಿದೆ. ಸೊ ಅದನ್ನು ತೆಗೆದು ನೋಡಬೇಕು. ವೈಯಕ್ತಿಕ ಆಸಕ್ತಿ ಇರ್ತಕ್ಕಂಥವ್ರು ಮ್ಯಾಚ್ಗೆ ಕಾಸು ಕೊಟ್ಟು ಹೋಗ್ಬೇಕು. ನೋಡ್ರಿ, ಮೊದಲಿಂದಾನು ಕೊಟ್ಕೊಂಡು ಬಂದಿದ್ದಾರೆ, ಮೊದಲಿಂದಾನು ನಡ್ಕೊಂಡು ಬಂದಿದೆ. ಸೊ ಇದನ್ನ ಸ್ವಲ್ಪ ವ್ಯಾಪಕವಾಗಿ ಅಪಪ್ರಚಾರ ಮಾಡಲಿಕ್ಕೆ ಬಳಕೆ ಮಾಡ್ಕೊತಾ ಇದ್ದಾರೆ. ಬಿಜೆಪಿ ಶಾಸಕರು ಟಿಕೆಟ್ ಇಸ್ಕೊಂಡಿಲ್ವಾ ಅಂತಂದ್ರೆ ಅವರು ಇಸ್ಕೊಂಡಿದ್ದಾರೆ. ಬೇರೆಲ್ಲ ಸಾಕಷ್ಟು ಸಮಸ್ಯೆ ಇದೆ ರಾಜ್ಯದಲ್ಲಿ, ಅದನ್ನೆಲ್ಲ ಬಿಟ್ಟು ಬರೀ ಟಿಕೆಟ್ಗೋಸ್ಕರ ನಿಮ್ಗೆ ಐಟಮ್ ಸಿಕ್ತಲ್ಲಪ್ಪ, ನಿಮ್ಗೆ ಖುಷಿ ಆಯ್ತಲ್ಲ, ಒಳ್ಳೆ ಚೆನ್ನಾಗಾಯ್ತಲ್ಲ, ಒಳ್ಳೆ ಐಟಮ್ ಸಿಕ್ಕಿದೆ, ನೀವು ನ್ಯೂಸ್ ಮಾಡಿ, ಒಳ್ಳೆ ಚೆನ್ನಾಗಾಯ್ತಲ್ಲ. ತಮಗೆ ವಿರೋಧ ಇದೆ ಸರ್? ನಾನು ಯಾರನ್ನೂ ವಿರೋಧನ ಮಾಡಲ್ಲಪ್ಪ. ನಾನು ಯಾಕೆ ವಿರೋಧ ಮಾಡ್ತೀನಿ? ನಾನು ಹೇಳೋದು ಇಷ್ಟೇ, ಆಸಕ್ತಿ ಇರ್ತಕ್ಕಂಥವ್ರು ಕಾಸು ಕೊಟ್ಟು ನೋಡ್ತಕ್ಕಂಥದ್ದು ಒಳ್ಳೆಯ ಬೆಳವಣಿಗೆ. ಅದು ಏನು ನಮ್ಮ ರಾಷ್ಟ್ರೀಯ ಐಕ್ಯತೆಯನ್ನು, ರಾಷ್ಟ್ರೀಯ ಕ್ರೀಡೆನೋ ಅಲ್ಲ, ಅದು ಒಂದು ಕಮರ್ಷಿಯಲ್ ಗೇಮ್.
IPL ನಡೀತಾ ಇರ್ತಕ್ಕಂಥದ್ದು ಒಂದು ಕಮರ್ಷಿಯಲ್ ಗೇಮ್. ಸೊ ಕಮರ್ಷಿಯಲ್ ಗೇಮ್ಗಳ ಬಗ್ಗೆ ನಾವು ಹೆಚ್ಚು ಜನಪ್ರತಿನಿಧಿಗಳು ಗಮನ ಹರಿಸ್ತಕ್ಕಂಥದ್ದು ಅಷ್ಟು ಒಳ್ಳೆಯದಲ್ಲ. ಆ ಸ್ಟೇಡಿಯಂ ಸ್ಥಳಾಂತರ ಬೇರೆ ಆಗುತ್ತೆ ಅನ್ನೋದು ಸರ್. ಯಾಕಂದ್ರೆ ಟ್ರಾಫಿಕ್ ಜಾಮ್ ಆಗ್ತಾ ಇದೆ ಅನ್ನೋದು ಒಂದು ಆಸನಗಳ ಸಂಖ್ಯೆ ಕಡಿಮೆ ಇದೆ, ಸಿಟಿ ಮಧ್ಯದಲ್ಲಿ ಇದೆ ಅನ್ನೋದು. ಈಗಾಗಲೇ ಸರ್ಕಾರ ನಾನು ಸೂಚಿಸಿದ ಜಾಗ, ನಾನು ಆಯ್ಕೆ ಮಾಡಿದಂಥ ಜಾಗ, ಇವತ್ತು ಅದನ್ನು ಸರ್ಕಾರ ಮನ್ನಣೆ ಕೊಟ್ಟಿದೆ. ಸೂರ್ಯ ಸಿಟಿನಲ್ಲಿ ನಾನೇ ಅದನ್ನು ಪ್ರಸ್ತಾಪನೆಯನ್ನು ಇಟ್ಟಿದ್ದು, ನಾನೇ ಅದರ ಬಗ್ಗೆ ಪ್ಲ್ಯಾನ್ ಮಾಡಬೇಕು ಅಂತ ಹೇಳಿದ್ದು. 4 ದಿಕ್ಕುಗಳಲ್ಲಿ, ಬೆಂಗಳೂರಿನ 4 ದಿಕ್ಕುಗಳಲ್ಲಿ 4 ಕ್ರೀಡಾಂಗಣಗಳನ್ನು ಮಾಡಬೇಕು ಅಂತ ಹೇಳಿ. ಯಾಕೆ ಅಂತ ಅಂದರೆ ಕಂಠೀರವ ಕ್ರೀಡಾಂಗಣ, KSA ಫುಟ್ಬಾಲ್ ಸ್ಟೇಡಿಯಮ್ಮು, 1-2-3 ಬಿಟ್ಟರೆ ಇನ್ನು ಮಿಕ್ಕಿದ್ದು ಯಾವುದೂ ಕೂಡ ಇಷ್ಟೊಂದು ಜನಸಂಖ್ಯೆ ಇರ್ತಕ್ಕಂಥ ಒಂದು ನಗರಕ್ಕೆ ಯುವಕರನ್ನ ಪ್ರೋತ್ಸಾಹ ಮಾಡಬೇಕು ಅಂತ ಅಂದಾಗ, ಯುವಕರಿಗೆ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂಥ ಸಂದರ್ಭದಲ್ಲಿ ಬೆಂಗಳೂರಿನ 4 ದಿಕ್ಕುಗಳಲ್ಲಿ ಮಾಡಬೇಕು ಅಂತೇಳಿ ನಾನು ಒತ್ತಾಯವನ್ನು ಮಾಡಿದ್ದೆ. ಅದರಲ್ಲಿ ನನ್ನ ಕ್ಷೇತ್ರದಲ್ಲಿ ಲೋಕಸಭಾ ಸದಸ್ಯನಾಗಿದ್ದಂಥ ಸಂದರ್ಭದಲ್ಲಿ ನಾನೇ ಸೂರ್ಯ ಸಿಟಿನಲ್ಲಿ 100 acres ರಿಸರ್ವ್ ಮಾಡಬೇಕು ಅನ್ನೋ ಮನವಿಯನ್ನು ಕೂಡ ಮಾಡಿದ್ದೆ. ಅದು ರಿಸರ್ವ್ ಆಗಿತ್ತು. ಅದಾದಮೇಲೆ ಪ್ಲಾನಿಂಗ್ ಸೆಕ್ಷನ್ನು, ಪ್ಲಾನಿಂಗ್ ಎಲ್ಲ ಆಗಿತ್ತು. ಅನೇಕ ಬಾರಿ ಈ ವಿಚಾರವಾಗಿ ನಾನು ಸಚಿವರನ್ನ ಮತ್ತು ಜಮೀರ್ ಅಹ್ಮದ್ ಅವ್ರನ್ನ ಮತ್ತು ಶಿವಲಿಂಗೇಗೌಡರು ಅಧ್ಯಕ್ಷರನ್ನ ಎಲ್ಲ ಭೇಟಿ ಮಾಡಿ ಸಾಕಷ್ಟು ಚರ್ಚೆಗಳನ್ನು ನಾನು ಮತ್ತು ಶಾಸಕರಾದಂಥ ಶಿವಣ್ಣವರು ಮಾಡಿದ್ವಿ. ಅದು ಕ್ಯಾಬಿನೆಟಲ್ಲಿ ಕೂಡ ಅನುಮೋದನೆ ಆಗಿದೆ. ಸುಮಾರು 50-60 ಎಕರೆ ಪ್ರದೇಶದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ಕ್ರೀಡಾಂಗಣ ಆಗ್ತದೆ. BDAನಲ್ಲೂ ಕೂಡ ನಾನು ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇನೆ. ಅದು ಶಿವರಾಮ್ ಕಾರಂತ ಲೇಔಟ್, ಅಲ್ಲೂ ಕೂಡ ಒಂದು 40 ಎಕರೆ 30 ಎಕರೆ 40 ಎಕರೆ ಅಷ್ಟು ರಿಸರ್ವ್ ಮಾಡಿದ್ದಾರೆ. ಅಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. 4 ದಿಕ್ಕುಗಳಲ್ಲೂ ಕೂಡ ಒಂದು ಕ್ರೀಡಾಂಗಣ ಆಗಬೇಕು. ಬಿಡದಿ ನಾವೇನು ಮಾಡ್ತಾ ಇದ್ದೀವಿ, ಅಲ್ಲೂ ಕೂಡ ಒಂದು ಸುಸಜ್ಜಿತವಾದಂಥ ಕ್ರೀಡಾಂಗಣಕ್ಕೆ ನಾನು ಸ್ಥಳವನ್ನು ನಿಗದಿ ಮಾಡಲಿಕ್ಕೆ ನಾನು ಸಂಬಂಧಪಟ್ಟಂಥವ್ರ ಹತ್ರ ಮಾತನಾಡ್ತೀನಿ. ಸರ್, ಬೈ ಎಲೆಕ್ಷನ್ ಪ್ರಚಾರಕ್ಕೆ ಏನಾದರೂ ಹೋಗ್ತಾ ನನಗೂ ಹೇಳಿದ್ದಾರೆ, ಸಮಯ ಅವಕಾಶ ಸಿಕ್ತು ಅಂತಂದರೆ ಹೋಗ್ಬರ್ತೀನಿ. 2 ಕ್ಷೇತ್ರಗಳಿಗೆ ಹೋಗ್ತೀವಿ ಸರ್. ನಾಯಕರುಗಳಿದ್ದಾರೆ, ನಾಯಕರುಗಳು ಮಾಡ್ತಾರೆ. ಮಧ್ಯದಲ್ಲಿ ಯಾವಾಗ ಕೆಲಸ ಇರ್ತದೆ ಹೋಗ್ತೀವಿ. ಜಮೀರ್ ಅಹ್ಮದ್ ಖಾನ್ ಅವರು ಮುಗಿಸ್ಕೊಂಡಿದ್ದಾರೆ ಅಂತ ಸರ್. ನಗ್ನಗ್ತಾ ಓಡಾಡ್ತಾ ಇದ್ದಾರೆ. ನಿಮ್ಗೆ ಯಾವಾಗ ಕಾಣುತ್ತೆ ಮುನ್ಸೋರು? ದಾವಣಗೆರೆ ಕಡೆ ಬರ್ತಾ ಇಲ್ಲ ಅಂತ ಇಲ್ಲಿ ಎಲ್ಲೋ ಒಂದು ಕಡೆ ಚುನಾವಣೆ ಮಾಡ್ತಾ ಇದ್ದಾರಲ್ಲ, ಅಲ್ಲಿ ಅವರ ಬೇಡಿಕೆ ಜಾಸ್ತಿ ಆಗಿರ್ಬೇಕು ಕರ್ನಾಟಕಕ್ಕೆ. ಅವರು ದಾವಣಗೆರೆಗೆ ಬೇಡಿಕೆ ಜಾಸ್ತಿ ಇಟ್ಟಿದ್ರು, ಆದ್ರೆ ದಾವಣಗೆರೆ ಸಿಕ್ಕಿಲ್ಲ ಅಂತ ಕೇಳಿದ್ರೆ ನೋಡೋದಲ್ಲ. ಸರ್, ಏನಾದ್ರೂ ಎಫೆಕ್ಟ್ ಆಗುತ್ತಾ ಸರ್? ಏನು? ಈಗ ದಾವಣಗೆರೆಗೆ ಹೋಗಿ ಪ್ರಚಾರ ಮಾಡಿಲ್ಲ ಅಂದ್ರೆ 75,000 ಓಟ್ ಇದೆ ದಾವಣಗೆರೆಯಲ್ಲಿ, ಏನಾದ್ರೂ ಎಫೆಕ್ಟ್ ಆಗುತ್ತಾ? ನೋಡಿ, ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ತಾರೆ ಅನ್ನೋ ವಿಶ್ವಾಸ ಇದೆ. ಯಾರು ಎಫೆಕ್ಟ್ ಆಗುತ್ತೆ, ಯಾರು ಎಫೆಕ್ಟ್ ಆಗಲ್ಲ ಅನ್ನೋದಕ್ಕಿಂತ ಉತ್ತಮ ಯುವ ನಾಯಕತ್ವವನ್ನು ಅಹಭಾಗಕ್ಕೆ ಕಾಂಗ್ರೆಸ್ ಪಕ್ಷ ನೀಡಿದೆ. ಜೊತೆಗೆ ಒಳ್ಳೆಯ ಹಿರಿಯ ನಾಯಕರು ಅವರ ಕಾಲವಾಗಿದ್ದರಿಂದ ಅವರ ನಿಧನದ ಸ್ಥಾನವನ್ನು ಅವರಿಗೆ ಕೊಟ್ಟಿದ್ದಾರೆ. ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ರೀತಿಯ ಅವಕಾಶಗಳಿರ್ತದೆ, ಅದನ್ನು ಕೂಡ ಕೊಡ್ತಾರೆ. ಸರ್, ಮುಂದಿನ ಎಲೆಕ್ಷನ್ ಅಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡ್ತಾರೆ ಅನ್ನುವಂತಹ ನಂಬಿಕೆ ಇದೆ ಅನ್ನುವಂಥದ್ದನ್ನ ಅಲ್ಲಿರುವಂತಹ ಅಲ್ಪಸಂಖ್ಯಾತರಿಗೆ ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಅದು ಹೈಕಮಾಂಡ್ ಗಮನಿಸ್ತದೆ. ಹೈಕಮಾಂಡ್ ಸಂಬಂಧಪಟ್ಟಂಥ ವಿಚಾರ. ಒಟ್ಟಾರೆಯಾಗಿ ಈ ಚುನಾವಣೆಯಲ್ಲಿ ಖಂಡಿತ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸರಿ, ಸ್ಟೇಟ್ ಎಲೆಕ್ಷನ್ಸ್ ಅಲ್ಲಿ ಗ್ಯಾರಂಟಿಗಳಂತೂ ಕಾಂಪಿಟೇಷನ್ ಮೇಲೆ ಎಲ್ಲ ಪಾರ್ಟಿಗಳು ಕೂಡ ಘೋಷಣೆ ಮಾಡ್ತಾ ಇದ್ದಾರೆ. ಈ ಘೋಷಣೆಗಳ ಬಗ್ಗೆ ತಮ್ಮ ಅಭಿಪ್ರಾಯ? ಯಾಕಂದ್ರೆ ಲಾಸ್ಟ್ ಟೈಮ್ ತಾವು ಹೇಳಿದ್ರಿ, ಘೋಷಣೆ ಮಾಡೋಕೆ ಮುಂಚೆ ಯೋಚನೆ ಮಾಡಬೇಕಾಗಿ. ಕೆಲವು ಶಾಸಕರೆಲ್ಲ ರಾಜ್ಯದಲ್ಲಿ ಗ್ಯಾರಂಟಿಗಳ ಬಗ್ಗೆ ಕಂಪ್ಲೇಂಟ್ಸ್ ಹೇಳ್ತಿದ್ದಾರೆ, ಡೆವಲಪ್ಮೆಂಟಿಗೆ ದುಡ್ಡು ಸಿಗ್ತಾ ಇದೆ. ಇದು ಎಲ್ಲ ಕಡೆಗೂ ರಿಫ್ಲೆಕ್ಟ್ ಆಗ್ತಾ ಇದೆ. ಅಸ್ಸಾಂ ಎಲ್ಲ ಕಡೆ ರಿಫ್ಲೆಕ್ಟ್ ಆಗೋಂಥದ್ದಲ್ಲ ಇದು. ನೋಡಿ, ನಮ್ಮ ರಾಜ್ಯದ ಆರ್ಥಿಕ ಪರಿಸ್ಥಿತಿಗಳನ್ನು ಗಮನದಲ್ಲಿಟ್ಟುಕೊಂಡು, ಜೊತೆಗೆ ಯಾವ ವರ್ಗಗಳು ಅಂದರೆ ಜಾತಿ ಅಲ್ಲ, ಎಲ್ಲ ಜಾತಿಯಲ್ಲೂ ಬಡವರಿದ್ದಾರೆ, ಎಲ್ಲ ಧರ್ಮದಲ್ಲೂ ಬಡವರಿದ್ದಾರೆ. ಆ ಬಡವರನ್ನ ಗುರಿಯಾಗಿಟ್ಕೊಂಡು ಸೂಕ್ತವಾದಂಥ ತೀರ್ಮಾನಗಳನ್ನು ಸೂಕ್ತವಾದಂಥ ರೀತಿಯಲ್ಲಿ ಕೊಟ್ಟಿದ್ದಾಯಿತು ಅಂದರೆ ಆ ರಾಜ್ಯದಲ್ಲಿ ಆರ್ಥಿಕವಾಗಿ GDP ಜೊತೆಗೆ ಹ್ಯೂಮನ್ ಇಂಡೆಕ್ಸಲ್ಲೂ ಕೂಡ ಒಂದಷ್ಟು ಬೆಳವಣಿಗೆಯನ್ನು, ಆರ್ಥಿಕ ಬೆಳವಣಿಗೆಯನ್ನು ಕಾಣಲಿಕ್ಕೆ ಸಾಧ್ಯ ಆಗ್ತದೆ. ಜೀವನದ ಮಟ್ಟ ಸುಧಾರಣೆ ಆಗ್ತದೆ. ಇವತ್ತು ನಮ್ಮ ಕರ್ನಾಟಕದಲ್ಲಿ ಇವತ್ತು ಏನು ಕೂಲಿ ಕಾರ್ಮಿಕರಿದ್ದಾರೆ, ಬಡವರ್ಗ ಇದೆ, ಅವರೆಲ್ಲರೂ ಕೂಡ ಇವತ್ತು ನೆಮ್ಮದಿಯಿಂದ ಇದ್ದಾರೆ. ಯಾರು ಏನೇ ಮಾತಾಡ್ಬೋದು. ಒಂದು ಕಡೆ ಅಭಿವೃದ್ಧಿ ಕುಂಠಿತ ಆಗಿದೆ ಅಂತಕ್ಕಂಥ ಕೂಗಿರ್ಬೋದು, ಆದರೆ ಆರ್ಥಿಕವಾಗಿ
ಸಾಮಾಜಿಕವಾಗಿ ಒಂದು ಬದಲಾವಣೆ ಅಂತೂ ಕರ್ನಾಟಕ ರಾಜ್ಯದಲ್ಲಿ ಆಗಿದೆ. ಕೆಲವರು ವಿರೋಧ ಮಾಡ್ತಾರೆ, ನಾನು ಇಲ್ಲ ಅಂತ ಹೇಳೋದಿಲ್ಲ, ಸಮಸ್ಯೆಗಳಿದೆ ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಬದಲಾವಣೆಯ ಒಂದು ಪರಿಸ್ಥಿತಿ ಏನಿದೆ ಅದನ್ನು ನಾವು ಗ್ರಾಮೀಣ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇದ್ದೇವೆ. ನೆಮ್ಮದಿಯ ಬದುಕನ್ನು ನಾವು ಕಾಣ್ತಾ ಇದ್ದೇವೆ. ಸರ್, ಇನ್ನೊಂದು ಈ ಇರೋ ಅನಿಲದ ಸಮಸ್ಯೆ, ತೈಲದ ಸಮಸ್ಯೆ, ನಾವೆಲ್ಲ ಕೊರೋನಾ ರೀತಿ ಹೋರಾಡಬೇಕು ಅಂತ ರಾಜ್ಯಗಳಿಗೆ ಕರೆ ಕೊಟ್ಟಿದ್ದಾರೆ ಸರ್ ಮೋದಿ ಅವರು. ಅಷ್ಟೊಂದು ಸಮಸ್ಯೆ ಆಗ್ತಿದೆಯಾ? ಅದು ಕೇಂದ್ರ ಸರ್ಕಾರಕ್ಕೆ ಗೊತ್ತು ಏನು ಸಮಸ್ಯೆ ಆಗ್ತಾ ಇದೆ, ಏನು ಸಮಸ್ಯೆಗೆ ಆಗ್ತಾ ಇಲ್ಲ ಅಂತ. ಒಟ್ಟಾರೆಯಾಗಿ ಇದೇ ರೀತಿಯ ಪರಿಸ್ಥಿತಿ ಮುಂದುವರಿತು ಅಂತ ಅಂದ್ರೆ ಬಹಳ ದೊಡ್ಡ ಪರಿಣಾಮವನ್ನು ನಾವು ಎದುರಿಸಬೇಕಾಗ್ತದೆ. ಜೊತೆಗೆ ಬೆಲೆ ಏರಿಕೆಯ ಬಿಸಿ ಇಡೀ ಭಾರತ ದೇಶಕ್ಕೆ ತಟ್ಟುತ್ತದೆ, ಈಗಾಗಲೇ ತಟ್ಟಿದೆ. ಎಲ್ಲ ಪ್ರಾಡಕ್ಟ್ಸ್ಗಳ ಮೇಲೂ ಕೂಡ ಕೆಲವು ಪ್ರಾಡಕ್ಟ್ಗಳು, ಕೆಲವು ವಸ್ತುಗಳು ನಿಮಗೆ ಬೆಲೆ ಸಿಗದೆ ಬೆಲೆ ಜಾಸ್ತಿ ಆಗಿರ್ಬೋದು. ಇನ್ನು ಕೆಲವರು ಇದನ್ನೇ ಉಪಯೋಗ ಮಾಡಿಕೊಂಡು ಬೆಲೆ ಏರಿಕೆಯನ್ನು ಮಾಡ್ತಾ ಇರ್ತಕ್ಕಂಥ ಹೋಟೆಲ್ಗಳು ಒಂದೇ ಅಂತಲ್ಲ. ಇವತ್ತು ಅಲೈಡ್ ಇಂಡಸ್ಟ್ರೀಸ್ ಯಾವ್ಯಾವ್ದಿದೆ, ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಮೇಲೆ ನಾವು ಯಾವುದನ್ನ ಇಂಪೋರ್ಟ್ ಮಾಡ್ತಾ ಇದ್ದೀವಿ, ಆ ಇಂಪೋರ್ಟ್ ಮಾಡ್ತಾ ಇರ್ತಕ್ಕಂಥದ್ದು ಎಲ್ಲದ್ರ ಮೇಲೂ ಕೂಡ ಇದರ ಪರಿಣಾಮ ಬೀರ್ತದೆ. ಪ್ರೊಡಕ್ಷನ್ ಕಡಿಮೆ ಆಗ್ತದೆ. ಪ್ರೊಡಕ್ಷನ್ನು ಯಾರ್ಯಾರು ಗ್ಯಾಸು, ಪೆಟ್ರೋಲಿಯಂ ಪ್ರಾಡಕ್ಟ್ ಇದನ್ನ ಉಪಯೋಗಿಸ್ಕೊಂಡಿದ್ರು, ನಾಳೆ ದಿನ ಮಳೆ ಹೋಯ್ತು ಅಂತಂದ್ರೆ, ಇವತ್ತು ಮುಂಗಾರು ಪ್ರಾರಂಭ ಆಗಿ ಮಳೆ ಹೋಯ್ತು ಅಂತಂದ್ರೆ ನಮ್ಮ ಗೊಬ್ಬರದ ಮೇಲೂ ಕೂಡ ಪರಿಣಾಮ ಬೀರ್ತದೆ. ಹೌದು, ಅದೇನಿಲ್ಲ ಅಂತಲ್ಲ. ಅದಕ್ಕೆ ಸರ್ಕಾರ ಸಜ್ಜಾಗಬೇಕಾಗ್ತದೆ. ಒಂದಷ್ಟು ಸ್ಟಾಕ್ ಇರ್ಬೋದು, ಏನೋ ಒಂದು 3 ಮಂತ್ಸ್ಗೆ ಆಗುವಷ್ಟು, 2 ಮಂತ್ಸ್ಗೆ ಆಗುವಷ್ಟು ಸ್ಟಾಕು, ಒಂದು ಸೀಸನ್ಗೆ ಆಗುವಷ್ಟು ಸ್ಟಾಕು ಇರೋದು. ಅದಕ್ಕೆ ಬೇಕಾದಂಥ ತಯಾರಿಯನ್ನ ಸರ್ಕಾರ ಮಾಡ್ಕೋಬೇಕಾಗ್ತದೆ. ಮುನ್ನೆಚ್ಚರಿಕೆ ಕೊಡ್ತಕ್ಕಂಥದ್ದು ಎಲ್ಲರೂ ಕೂಡ ವೆಹಿಕಲ್ಗಳಲ್ಲಿ ಜಾಸ್ತಿ ವೆಹಿಕಲ್ಗಳನ್ನು ಯೂಸ್ ಮಾಡ್ತಕ್ಕಂಥದ್ದು ಬೇರೆ ಬೇರೆ. ಈಗ ನಮ್ಮ ಹಾಲು ಒಕ್ಕೂಟಕ್ಕೂ ಕೂಡ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ನೀವೇನು ಗ್ಯಾಸ್ ಕನ್ಸಂಪ್ಷನ್ ಮಾಡ್ತಾ ಇದ್ದೀರಿ ಅದನ್ನ 55% ಒಳಗಡೆ ನೀವು ಉಪಯೋಗಿಸಿ, ಇಲ್ಲ 100% ನೀವು ಉಪಯೋಗಿಸ್ಬೇಕು ಅಂತಂದ್ರೆ 30% ಅಡಿಷನಲ್ ಕಾಸ್ಟ್ ಬೇರ್ ಮಾಡಬೇಕಾಗುತ್ತೆ. ಸೊ ಅಡಿಷನಲ್ ಕಾಸ್ಟ್ ಬೇರ್ ಮಾಡಬೇಕು ಅಂತ ಅಂದ್ರೆ ಅದು ಅರ್ಥ ಏನು? ಬೆಲೆ ಏರಿಕೆಗೆ ಅದು ನಾಂದಿ ಆಗ್ತದೆ. ಸೊ ಹಾಗಾಗಿ ಎಸೆನ್ಷಿಯಲ್ ಕಮಾಡಿಟಿ ಒಳಗಡೆ ನಾವು ಬರ್ತೇವೆ.